ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಯ ಈ ಚಿಂತನೆಯಲ್ಲಿ ಇವತ್ತಿನ ದಿನ ಓಂ ಭವಭೀತಿಹರಾಯ ನಮಃ. ಓಂ ಭವಭೀತಿಹರಾಯ ನಮಃ ಓಂ ಅಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸಂಸಾರದ ಭಯವನ್ನು ಪರಿಹಾರ ಮಾಡತಕ್ಕಂತಹ ರಾಘವೇಂದ್ರ ತೀರ್ಥರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ. ಯಾರಿಗೆ ತಾನೇ ಇವತ್ತಿನ ದಿನ ಭಯ ಇಲ್ಲ ಹೇಳಿ? ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾದ ಭಯ ಇದ್ದೇ ಇರುತ್ತೆ. ಆದರೆ ಎಲ್ಲ ಭಯಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು. ಆದರೆ ಸಂಸಾರ ಭಯವನ್ನು ಮಾತ್ರ ಪರಿಹಾರ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಮಗೇನೋ ಜೀವನದಲ್ಲಿ ಒಂದಿಷ್ಟು ದುಡ್ಡಿನ ಕಷ್ಟ ಉಂಟಾದರೆ ಅಥವಾ ಇನ್ಯಾವುದ್ಯಾವುದೋ ರೀತಿಯ ಭಯ ನಮಗುಂಟಾದರೆ ಆ ಭಯವನ್ನು ಪರಿಹಾರ ಮಾಡಲಿಕ್ಕೆ ಒಂದೋ ತಂದೆ ತಾಯಿಗಳೋ ಅಥವಾ ಸಂಬಂಧಿಕರೋ ಅಥವಾ ಅಣ್ಣ ತಮ್ಮಂದಿರೋ ಹೀಗೆ ಒಬ್ಬರಲ್ಲ ಒಬ್ಬರು ಈ ಭಯಗಳನ್ನು ಇವತ್ತಿನ ದಿನ ಪರಿಹಾರ ಮಾಡೋದನ್ನು ನಾವು ಕಾಣಬಹುದು. ಆದರೆ ಇವರು ಯಾರೂ ಕೂಡ ಇವತ್ತಿನ ದಿನ ಈ ಸಂಸಾರದ ಭಯವನ್ನು ಮಾತ್ರ ಪರಿಹಾರ ಮಾಡಲಿಕ್ಕೆ ಇವರಿಗೆ ಸಾಮರ್ಥ್ಯ ಇಲ್ಲ. ಯಾಕೆ ಅವರೂ ಕೂಡ ಆ ಸಂಸಾರದ ಭಯದಲ್ಲಿಯೇ ಜೀವನವನ್ನು ನಡೆಸ್ತಾ ಇರತಕ್ಕಂಥವರಾಗಿರ್ತಾರೆ. ಹಾಗಾದ್ರೆ ಏನು ಸಂಸಾರ ಅಂತ ಹೇಳ್ಬಿಟ್ರೆ ಅಷ್ಟು ಭಯನ? ಪ್ರಾಯ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಸಂಸಾರದ ಭಯ ಅತಿಶಯವಾಗಿ ಇರುತ್ತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಏನೇ ಈ ಸಂಸಾರದಲ್ಲಿ ನಾವು ಮಾಡಿದರೂ ಕೂಡ ಮಾಡಿದ ಕೆಲಸಕ್ಕೆ ಸರಿಯಾದ ಪ್ರತಿಫಲ ನಮಗೆ ಜೀವನದಲ್ಲಿ ದಕ್ಕಲ್ಲ. ಮಾಡದೇ ಇರೋ ತಪ್ಪುಗಳಿಗೆ ಅನೇಕ ಬಾರಿ ನಾವು ಶಿಕ್ಷೆಯನ್ನು ಅನುಭವಿಸ್ತಕ್ಕಂತಹ ಸಂದರ್ಭ ನಮಗೆ ಜೀವನದಲ್ಲಿ ಬರುತ್ತೆ. ಹಾಗಾಗಿ ನಾವು ಅಂದುಕೊಂಡಿದ್ದಕ್ಕಿಂತಲೂ ಕೂಡ ಪ್ರಾಯ ಅಂದ್ಕೊಳ್ಳದೇ ಇರೋದೇ ಇವತ್ತಿನ ದಿನ ಜೀವನದಲ್ಲಿ ನಮಗೆ ಹೆಚ್ಚಾಗಿ ಉಂಟಾಗ್ತಾ ಇರೋದ್ರಿಂದ ಸಹಜವಾಗಿ ಈ ಸಂಸಾರದ ಬಗ್ಗೆ ನಮಗೊಂದು ಭಯ ಇದ್ದೇ ಇದೆ, ಮುಂದೇನಾಗತ್ತೆ. ಅದಕ್ಕೆ ಅನೇಕ ಮಹನೀಯರು ಈ ಸಂಸಾರದ ಬಗ್ಗೆ ವರ್ಣನೆಯನ್ನ ಮಾಡಬೇಕಾದ್ರೆ ಅಸಾರೆ ಸಂಸಾರೇ ಅಂತ ವರ್ಣನೆಯನ್ನ ಮಾಡ್ತಾರೆ. ಯಾವ ಸಾರವೂ ಇಲ್ಲದೆ ಇರತಕ್ಕಂತಹ ಒಂದು ವಸ್ತು ಯಾವುದು ಅಂತ ಹೇಳಿದ್ರೆ ಈ ಸಂಸಾರ ಅಂತ ಹೇಳ್ತಾರೆ. ಅದೆಂಥ ಭಯ ಇವತ್ತಿನ ದಿನ ಸಂಸಾರದಲ್ಲಿ ಅಂದ್ರೆ, ನಮಗೆ ಮದುವೆ ಆಗದೇ ಇದ್ರೆ ಮದುವೆ ಆಗಬೇಕು ಅನ್ನುವಂತಹ ಒಂದು ಭಯ, ಮದುವೆ ಆದಮೇಲೆ ಮಕ್ಕಳಾಗ್ಲಿಲ್ಲ ಅಂತ ಭಯ, ಮಕ್ಕಳಾದ ಮೇಲೆ ಆ ಮಕ್ಕಳು ಸರಿಯಾಗಿ ಓದ್ತಾರೋ ಇಲ್ವೋ ಅನ್ನುವಂತಹ ಭಯ, ಸರಿಯಾಗಿ ಓದಿದ ಮೇಲೆ ಅವರು ನಮ್ಮನ್ನು ನೋಡ್ಕೋತಾರೋ ಇಲ್ಲೋ ಅನ್ನುವಂತಹ ಒಂದು ಭಯ. ಹಾಗಾದ್ರೆ ಹುಟ್ಟಿದಾಗಿನಿಂದ ಸಾಯೋ ತನಕ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಲ್ಲ ಒಂದು ರೀತಿಯ ಭಯದ ವಾತಾವರಣದಲ್ಲಿಯೇ ಅವನು ಬದುಕ್ತಾನೆ. ಎಷ್ಟೇ ನಾನು ಸ್ವತಂತ್ರವಾಗಿ ಆತ್ಮನಿರ್ಭರನಾಗಿ ನಾನು ಜೀವನವನ್ನು ನಡೆಸ್ತೇನೆ ಅಂತ ಹೇಳಿದರೂ ಕೂಡ ಅವನಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಭಯ ಕಾಡ್ತಾನೆ ಇರುತ್ತೆ. ಹಾಗಾದ್ರೆ ಇಂಥ ಈ ಸಂಸಾರವನ್ನಾಗ್ಲಿ ಅಥವಾ ಈ ಸಂಸಾರದಲ್ಲಿ ಉಂಟಾಗ್ತಕ್ಕಂಥ ಭಯವನ್ನಾಗ್ಲಿ ಯಾರು ಪರಿಹಾರ ಮಾಡಬಹುದು ಅಂತ ಆಲೋಚನೆಯನ್ನ ಮಾಡಿದ್ರೆ, ಒಂದೋ ಆ ಭಗವಂತ. ಆಚಾರ್ಯರು ಹೇಳ್ತಾರೆ, ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ. ಮೋಕ್ಷಸ್ಯ ದಾತ ವಿಷ್ಣು. ಈ ಸಂಸಾರದ ಭಯ ಪರಿಹಾರವನ್ನ ಮಾಡಿ ಮೋಕ್ಷವನ್ನ ಕೊಡ್ತಕ್ಕಂಥ ಮಹಾನುಭಾವ ಯಾರು ಅಂದ್ರೆ ವಿಷ್ಣು.
ತದನುಜ್ಞೆಯ ವಾಯು, ಆ ಭಗವಂತನ ಅಪ್ಪಣೆಯ ಮೇರೆಗೆ ವಾಯುದೇವರೂ ಕೂಡ ಮೋಕ್ಷವನ್ನು ಕೊಡಬಹುದು. ಹಾಗೆ ನಮ್ಮ ಯೋಗ್ಯತೆಯನ್ನು ಅರಿತುಕೊಂಡು ನಮ್ಮ ಸ್ವರೂಪವನ್ನು ಉದ್ಧಾರ ಮಾಡತಕ್ಕಂಥ ಅನೇಕ ಮಹನೀಯರು ಇವತ್ತಿನ ದಿನ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಸಂಸಾರ ಜೀವನದಲ್ಲಿ ಸಿಕ್ಕೇ ಸಿಗ್ತಾರೆ. ಇವತ್ತಿನ ದಿನ ನೋಡಿ, ಸಮಾಜದಲ್ಲಿ ಒಬ್ಬ ಆಸ್ತಿಕನೇ ಆಗಲಿ, ಇನ್ನೊಬ್ಬ ನಾಸ್ತಿಕನೇ ಆಗಲಿ, ಆಸ್ತಿಕನಿಗೂ ಕೂಡ ಒಬ್ಬ ಗುರುಗಳಿರ್ತಾರೆ, ನಾಸ್ತಿಕನಿಗೂ ಕೂಡ ಸಹಜವಾಗಿ ಒಬ್ಬ ಗುರುಗಳು ಇದ್ದೇ ಇರ್ತಾರೆ. ಹಾಗಾಗಿ ಗುರುಗಳು ಇಲ್ಲದೆ ಇರತಕ್ಕಂತಹ ಜೀವನ ಅಥವಾ ಹಿರಿಯರ, ಉತ್ತಮರ, ಅನೇಕ ಮಹನೀಯರ ಮಾರ್ಗದರ್ಶನ ಇಲ್ಲದೆ ಇವತ್ತಿನ ದಿನ ಜೀವನವನ್ನು ನಡೆಸ್ತಕ್ಕಂಥವರು ಈ ಸಮಾಜದಲ್ಲಿ ತುಂಬ ವಿರಳ. ಅಂಥವರ ಉಪದೇಶಗಳಿಂದ ನಾವು ನಮ್ಮ ಜೀವನದಲ್ಲಿ ಅನೇಕ ರೀತಿಯಾದ ಬದಲಾವಣೆಗಳನ್ನು ನಾವು ತಂದುಕೊಂಡ್ವಿ ಅಂತಾದರೆ ನಿಶ್ಚಯವಾಗಿಯೂ ಕೂಡ ನಾವು ಈ ಸಂಸಾರದ ಭಯದಿಂದ, ಈ ಸಂಸಾರದಿಂದ ನಾವು ಮುಕ್ತಿಯನ್ನು ಪಡೆಯಬಹುದಾಗಿದೆ. ಹಾಗಾದರೆ ಪರಮಾತ್ಮ, ಆ ಮುಖ್ಯ ಪ್ರಾಣ ದೇವರು ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತಾದರೆ ಆ ಮುಖ್ಯ ಪ್ರಾಣ ದೇವರ ವಿಶೇಷ ಸನ್ನಿಧಾನ ಉಳ್ಳಂತಹ ಮಹಾನುಭಾವರೇ ಕಲಿಯುಗದ ಕಲ್ಪವೃಕ್ಷ ಅಂತ ಕರೆಸಿಕೊಂಡಿರತಕ್ಕಂಥ ರಾಘವೇಂದ್ರ ತೀರ್ಥರು. ಅಂಥ ರಾಯರನ್ನ ಭಕ್ತಿಯಿಂದ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಯಾವ ಈ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಸುತ್ತಮುತ್ತಲಿನ ಅನೇಕ ನಾನಾ ವಿಧವಾದಂತಹ ಯಾವ ಈ ಪ್ರಪಂಚ ಇದೆ, ಇಂಥ ಪ್ರಪಂಚದಿಂದ ಉಂಟಾಗ್ತಕ್ಕಂಥ ಭಯ, ಅದನ್ನು ನನಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಭಯವನ್ನು ತಾವು ಪರಿಹಾರವನ್ನು ಮಾಡಿಕೊಡಬೇಕು ಅಂತ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದರೆ ನಿಶ್ಚಯವಾಗಿಯೂ ಕೂಡ ನಮ್ಮ ಪರವಾಗಿ ಆ ವಾಯುದೇವರ ಹತ್ತಿರ, ಭಗವಂತನ ಹತ್ತಿರ ಪ್ರಾರ್ಥನೆಯನ್ನು ಸಲ್ಲಿಸಿ ನಮಗೆ ಸಂಸಾರದ ಭಯವನ್ನು ಹೋಗಲಾಡಿಸ್ತಕ್ಕಂಥವರಾಗಿದ್ದಾರೆ ರಾಘವೇಂದ್ರ ತೀರ್ಥರು. ಅಂತಹ ರಾಯರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಕೃಷ್ಣಾವಧೂತರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ.